ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚುಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಅನಿಮಿಯಾ ಮುಕ್ತ ಕರ್ನಾಟಕ ಅನ್ನೋ ವಿಷಯದ ಕುರಿತು ರೇಡಿಯೋ ಉಪನ್ಯಾಸವನ್ನ. ಈ ಉಪನ್ಯಾಸವನ್ನ ನೀಡಿದವರು IRO ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವಿಜಯಪುರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಫೇವಾರ್ಡ್ ಕೆ ಬೆಂಗಳೂರು ರಾಜ್ಯ ಸಮಿತಿ ಸದಸ್ಯರಾದ ಡಾಕ್ಟರ್ ಬಾಬು ಜಿ ಸಜ್ಜನ್ ಅವರು. ಬನ್ನಿ ಹಂಗಾದ್ರ ಅವರು ಈ ಉಪನ್ಯಾಸದಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಬಾಬು ಗುತ್ತಪ್ಪ ಸಜ್ಜನ್ ಅಂತ. ನಾನು ಇವತ್ತು ಒಂದು ವಿಶಿಷ್ಟವಾದ ಸಂಸ್ಥೆಗೆ ಭೇಟಿಯಾಗಿ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಭಾಗವಹಿಸಿ ಮಾತಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾನು ವಿಜಯಪುರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಾರ್ಯನಿಮಿತ್ತ ಇವತ್ತು ಬೆಳಗಾವದ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾದಂಥ ವುಮೆನ್ ವೆಲ್ಫೇರ್ ಸೊಸೈಟಿ ಬೆಳಗಾವಿಗೆ ನಾನು ಭೇಟಿ ಕೊಟ್ಟೆ. ಆ ಸಂದರ್ಭದಲ್ಲಿ ನನಗೊಂದು ಅತ್ಯಂತ ಖುಷಿಯಾದ ಒಂದು ಕ್ಷಣ ಏನಂದರೆ, ನಮ್ಮ ವುಮೆನ್ ವೆಲ್ಫೇರ್ ಸೊಸೈಟಿ ಬೆಳಗಾವಿಯವರು ನಮ್ಮೂರ ಬಾನುಲಿ ಕೇಂದ್ರ 90.8 FM ಇದರಲ್ಲಿ ಒಂದು ಸಮುದಾಯ ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಚೇತನ್ ಕುಲಕರ್ಣಿ ಅವರು ತುಂಬ ಉತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ವಿಶೇಷವಾಗಿ ಒಂದು ರಕ್ತಹೀನತೆ ಅಥವಾ ಅನಿಮಿಯಾ ಮುಕ್ತ ಕರ್ನಾಟಕ ಕಾರ್ಯಕ್ರಮದ ಕುರಿತು ಮಾತಾಡಲಿಕ್ಕೆ ಒಂದು ಅವಕಾಶನ ಸಿಕ್ತು. ಸ್ನೇಹಿತರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಜೊತೆಗೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಾವು ಇಡೀ ಕರ್ನಾಟಕ ತುಂಬ ಮಾಡ್ತಾ ಇದ್ದೀವಿ. ಜೊತೆಗೆ ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸಹಿತ ಈ ಕಾರ್ಯಕ್ರಮ ಪ್ರಾರಂಭ ಆಗಿರೋದ್ರಿಂದ ಈ ಕಾರ್ಯಕ್ರಮದ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದ್ರಿಂದ ಈ ಸಮುದಾಯದಲ್ಲಿರ್ತಕ್ಕಂಥ ಬಂಧುಗಳಿಗೆ ಸದುಪಯೋಗ ಆಗ್ಬೋದು ಅಂತ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಂಚ್ಕೋತಾ ಇದ್ದೀನಿ. ಪ್ರಾರಂಭದಲ್ಲಿ ಈ ರಕ್ತಹೀನತೆ ಅಂದರೆ ಏನಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳ ಪ್ರಮಾಣ ಕಡಿಮೆ ಆಗೋದ್ರಿಂದ ನಮ್ಮ ದೇಹದ ಚಟುವಟಿಕೆಗಳು, ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ. ಅದನ್ನು ಹಿಮೋಗ್ಲೋಬಿನ್ ಅಂತ ಕರಿತೀವಿ, ರಕ್ತಹೀನತೆ ಅಂತ ಕರಿತೀವಿ. ಇದರಿಂದ ನಮ್ಮ ವೈದ್ಯರು ಇದನ್ನ ಹೆಂಗಂತಂದ್ರೆ, ಇದೊಂದು ಅನೇಮಿಯಾ ಅಂದ್ರೆ ಒಂದು ಸೈಲೆಂಟ್ ಕಿಲ್ಲರ್ ಆಗಿ ಒಂದು ಡಿಫೈನ್ ಮಾಡಿದ್ದಾರೆ. ಈ ಒಂದು ರೋಗ ಇದೆಯಲ್ಲ ಅಥವಾ ಸ್ಥಿತಿ ಇದೆಯಲ್ಲ ಮನುಷ್ಯನ ದೇಹದಲ್ಲಿ, ಹುಟ್ಟಿನಿಂದ ಸಾವಿನವರೆಗೆ ಯಾವುದೇ ಒಂದು ಸ್ಥಿತಿಯಲ್ಲಿ ಈ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಇದರಿಂದ ನಾವು ಮುಕ್ತ ಆಗಬೇಕಂತಂದ್ರೆ ನಿರಂತರವಾಗಿ ಒಂದು ಆರೋಗ್ಯಕರವಾದ ಅಭ್ಯಾಸ, ಆರೋಗ್ಯಕರವಾದಂಥ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಡೋದ್ರಿಂದ ಈ ಸಮಸ್ಯೆನ ಬಗೆಹರಿಸ್ಬೋದು. ಸರಿ, ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಜಯಪುರ ಹಾಗೂ ಸ್ಪಂದನಾ ಸ್ವಯಂ ಸೇವಾ ಸಂಸ್ಥೆ ವಿಜಯಪುರ ಈ ಕಾರ್ಯಕ್ರಮವನ್ನು ಹೇಗೆ ನಾವು ಪ್ರಾರಂಭ ಮಾಡಿದೆ ಅನ್ನೋದಕ್ಕೆ ಒಂದಿಷ್ಟು ವಿವರಣೆಯನ್ನು ತಮಗೆ ಕೊಡಲಿಕ್ಕೆ ನಾನು ಬಯಸ್ತೀನಿ. ಸ್ನೇಹಿತರೆ, 2024 ಅಕ್ಟೋಬರ್ದಲ್ಲಿ ವಿಜಯ ಕರ್ನಾಟಕದಲ್ಲಿ ಒಂದು ವರದಿ ಬಂತು. ಕರ್ನಾಟಕದಲ್ಲಿ 3 ಲಕ್ಷ ಮಕ್ಕಳು ಅನೇಮಿಯಾ ರೋಗದಿಂದ ಬಳಲ್ತಾ ಇದ್ದಾರೆ ಒಂದು ವರದಿ ಬಂತು. ಆ ವರದಿಯನ್ನು ಇಟ್ಟುಕೊಂಡು ನಾವು ನಮ್ಮಲ್ಲಿ ವಿಜಯಪುರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಟಿ ಭೂಪಾಲನ್ ಸಾಹೇಬ್ರನ್ನ ಭೇಟಿಯಾದೆವು. ಸಾಹೇಬ್ರೆ, ಈ ರೀತಿ ಕರ್ನಾಟಕದಲ್ಲಿ 3 ಲಕ್ಷ ಮಕ್ಕಳು ಅನೇಮಿಯಾದಿಂದ ಬಳಲ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾದ್ರೆ ವಿಜಯಪುರದಲ್ಲಿ ಎಷ್ಟು ಜನ ಮಕ್ಕಳು ಈ ತರ ಇದ್ದಾರೆ ಅಂತ ಒಂದು ಮಾಹಿತಿಯನ್ನು ಕೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಹೃದಯಪೂರ್ವಕವಾಗಿ ಸ್ಪಂದನೆ ಮಾಡಿ, ಸಜ್ಜನವರೇ, ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮ ಕಾರ್ಯಕ್ರಮ, ಆದರೆ ನಮ್ಮಲ್ಲಿ ಈ ಸದ್ಯಕ್ಕೆ ಈ ಕಾರ್ಯಕ್ರಮದ ಒಂದು ವ್ಯವಸ್ಥೆ ಇಲ್ಲ, ಅದನ್ನು ನಾವು ಏನಾದರೂ ಮಾಡಿ ಶುರು ಮಾಡೋಣ ಅಂತ ಹೇಳಿ ಒಂದು ಸಲಹೆ ಕೊಟ್ಟರು. ಜೊತೆಗೆ ನಾವು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಸ್ಪಂದನಾ ಸ್ವಯಂ ಸೇವಾ ಸಂಸ್ಥೆ ಮುಖ್ಯಸ್ಥರಂತ ಮಾದೇವ್ ದೇವರವರು ಜೊತೆಗೆ ನಮ್ಮ ಜೊತೆಗೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆ CNAP ಅಂತ ಒಂದು ಸಂಸ್ಥೆ, ಅವರು ನಾವು ಕೂಡಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆರೋಗ್ಯ ಇಲಾಖೆ ಜೊತೆಗೆ ಒಂದು 32,000 ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ ಅದಕ್ಕೆ ಬೇಕಾಗ್ತಕ್ಕಂಥ ಮಷೀನು ಎಲ್ಲವನ್ನ ಪ್ರಯೋಗ ಮಾಡಿ ಒಂದು ಖರೀದಿ ಮಾಡಿ ನಾವು ವಿಜಯಪುರ ಜಿಲ್ಲೆಯ ಒಂದು ಆಸ್ಪಿರೇಷನಲ್ ಅತ್ಯಂತ ಹಿಂದುಳಿದ ತಾಲೂಕಾದಂಥ ತಾಳಿಕೋಟೆ ತಾಲೂಕಿನ ಮಿಣಿಜಿಗಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದೆವು. ಅದಕ್ಕೆ ಜಿಲ್ಲಾ ಆಡಳಿತ, ವಿಶೇಷವಾಗಿ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಅದಕ್ಕೆ ಬೇಕಾದಂಥ ಸ್ಟ್ರಿಪ್ಸು ಮಷಿನ್ ಎಲ್ಲ ಖರೀದಿ ಮಾಡಿ ಸುಮಾರು 577 ಮಕ್ಕಳಿಗೆ ಈ ಒಂದು ಪರೀಕ್ಷೆಯನ್ನು ಮಾಡಿದಾಗ ನಮಗೆ 38% ಮಕ್ಕಳು ಅನೇಮಿಯಾದಿಂದ ಬಳಲ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಈ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಹಂಚಿಕೊಂಡಾಗ ಬಹಳ ಖುಷಿ ಪಟ್ಟರು. ಜೊತೆಗೆ ಸಜ್ಜನವರೇ ಮತ್ತು ಮಹಾದೇವ್ ದೇವರವರೇ, ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು ಏನಂತ ಮಾಡ್ಬೇಕಂತಂದಾಗ ನಾವು ಇದೇ ರೀತಿ ಒಂದು ಹುಡುಕಾಟದಲ್ಲಿ ಇದ್ದೆವು. ನಮಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಹುಡುಕಾಟದಲ್ಲಿ ಇದ್ದಾಗ ನಮಗೆ ಕನ್ನೂರು ಮಠದ, ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕನ್ನೂರು ಮಠದ ಪರಮ ಪೂಜ್ಯ ಕೃಷ್ಣಾಜಿ ಅವರು ನಮಗೆ ಸಂಪರ್ಕ ಮಾಡಿ ಗುಜರಾತ್ ರಾಜ್ಯದ
ವಲಸಾದ್ ಜಿಲ್ಲೆಯ ಧರ್ಮಪುರ ಅಂತ ಒಂದು ತಾಲೂಕು ಕೇಂದ್ರ ಸ್ಥಾನದಲ್ಲಿ ಶ್ರೀಮದ್ ರಾಜಚಂದ್ರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವರು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಮಗೆ ಸಂಪರ್ಕ ಮಾಡಿಕೊಟ್ರು. ಅವರು ಆ ಕಾರ್ಯಕ್ರಮವನ್ನು 2 ವರ್ಷಗಳಿಂದ ಮಾಡ್ತಾ ಇದ್ರು. ನಮಗೆ ಪರಿಚಯ ಆಯಿತು. ಆ ಪರಿಚಯ ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಹೇಗೆ ತೊಗೊಂಡು ಹೋಗೋದು, ನಮ್ಗೆ ಅವ್ರಿಗೆ ಯಾವ ರೀತಿ ಕಾರ್ಯಕ್ರಮ ಅವ್ರ ಜೊತೆ ಮಾಡ್ಬೋದು ಅಂತ ಒಂದು ವಿಚಾರ ಬಂತು. ಆ ವಿಚಾರ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ರಿ, ನೀವು ಕೂಡಿ ಮಾಡೋಣ ಅಂತ ಹೇಳಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಪ್ರಾರಂಭದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸ್ಪಂದನ ಮತ್ತು IRD ಸಂಸ್ಥೆ 1 ಲಕ್ಷ ಜನರಿಗೆ ಈ ಕೆಲಸವನ್ನು ಮಾಡ್ಬೋದು ಅಂತ ಹೇಳಿದರು. ಸೊ ನಾನು ಆಗಲೇ ಹೇಳಿದಾಗೆ ಈ ಕಾರ್ಯಕ್ರಮವನ್ನು ಶ್ರೀಮದ್ ರಾಜಚಂದ್ರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ಶಾ ಹ್ಯಾಪಿನೆಸ್ ಫೌಂಡೇಶನ್ ಮತ್ತು ಸರ್ವಮಂಗಳ ಫ್ಯಾಮಿಲಿ ಟ್ರಸ್ಟ್ ಅವರು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಶ್ರೀಮದ್ ರಾಜಚಂದ್ರ ಆಸ್ಪತ್ರೆಯ ಒಂದು ಅಡಿಯಲ್ಲಿ ಶ್ರೀಮದ್ ರಾಜಚಂದ್ರ ಲವ್ ಆ್ಯಂಡ್ ಕೇರ್ ಅಂತಕ್ಕಂಥ ವಿಂಗ್ ಇದೆ. ಆ ವಿಂಗ್ ಅಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಿದ್ವಿ, ಪ್ರಾರಂಭದಲ್ಲಿ ಅವರು ನೆರವು ತಗೊಂಡು ವಿಜಯಪುರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಬಹಳ ಉತ್ತಮವಾಗಿ ನಮ್ಮ ಜಿಲ್ಲಾ ಆಡಳಿತದಿಂದ ವಿಶೇಷವಾಗಿ ಆರೋಗ್ಯ ಇಲಾಖೆಯವರು ಸಹಕಾರ ಕೊಟ್ಟರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ರಿಷಿ ಆನಂದ್ ಸಾಹೇಬರು ಸಹಕಾರ ಕೊಟ್ಟರು. ಆನಂತರ ಡಾಕ್ಟರ್ ಸಂಪತ್ ಗುಣಾರಿ ಅವರು, ಭಾಳ ವಿಶೇಷವಾಗಿ ನಮಗೆ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಶಿವಾನಂದ್ ಮಾಸ್ತೋಳಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಭಾಳ ಉತ್ತೇಜನ ನೀಡಿದರು. ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಾವು ಮಾಡಿದ ಮೇಲೆ ನಮ್ಮ ಏನು ಶ್ರೀಮದ್ ರಾಜಚಂದ್ರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಏನು ಸಪೋರ್ಟ್ ಮಾಡ್ತಕ್ಕಂಥ ಸರ್ವಮಂಗಳ ಫ್ಯಾಮಿಲಿ ಟ್ರಸ್ಟ್ನವರು, ಇಲ್ಲ ನೀವು ತುಂಬ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾ ಇದ್ರಿ, ಈ ಕಾರ್ಯಕ್ರಮವನ್ನು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, ಇದು ಯಾವ ಥರ ಮಾಡೋಣ ಅಂತ ನಮ್ಮ ಜೊತೆಗೆ ಸಮಾಲೋಚನೆ ಮಾಡಿದರು. ಆ ಸಮಾಲೋಚನೆ ಮಾಡಿದ ಮೇಲೆ ನಮಗೆ ಯೋಚನೆ ಬಂತು, ನಾವು ಇಡೀ ರಾಜ್ಯ ತುಂಬ ಈ ಕಾರ್ಯಕ್ರಮ ಮಾಡ್ಬೋದು ಅನ್ನೋಂಥ ಒಂದು ಹಿನ್ನೆಲೆಯಿಂದ ಹೇಗೆ ಮಾಡ್ಬೋದು, ನಾವು ಸ್ಪಂದನ IRD ಸಂಸ್ಥೆ ನಾವಾಗೇ ಹೋಗಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋಕ್ಕಿಂತಲೂ ಇದನ್ನು ನಮಗೊಂದು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಾಡ್ಬೋದಲ್ಲ ಅಂತ ವಿಚಾರ ಬಂತು. ಆವಾಗ ಫೇವಾರ್ಡ್, ಫೆಡರೇಷನ್ ಆಫ್ ವಾಲಂಟರಿ ಆರ್ಗನೈಸೇಷನ್ ಫಾರ್ ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಫೇವಾರ್ಡ್ಗೆ ಅಂತ ಏನು ಕರಿತೀವಲ್ಲ, ಇದು 1000 ಸಂಸ್ಥೆಗಳ ಸಹಯೋಗ, 1000 ಸಂಸ್ಥೆಗಳ ವೇದಿಕೆ. ಇದಕ್ಕೆ ಮಹೇಶ್ ಚಂದ್ರ ಗುರು ಅಂತೇಳಿ ಅಧ್ಯಕ್ಷರಾಗಿದ್ದಾರೆ, BT ಬದ್ರೀಶ್ ಅಂತೇಳಿ ಕಾರ್ಯದರ್ಶಿಗಳಾಗಿದ್ದಾರೆ, ನಾನು ಡಾಕ್ಟರ್ ಬಾಬು ಸಜ್ಜನ ಆ ಒಂದು ರಾಜ್ಯ ಮಟ್ಟದ ವೇದಿಕೆಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ನಮ್ಮ ವೇದಿಕೆ ಜೊತೆಗೆ ಹಂಚಿಕೊಂಡಾಗ ಅವ್ರು ಹೇಳಿದರು, ಇಲ್ಲ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಒಂದು ಯೋಚನೆ ಮಾಡಿ, ಏನು 1000 ಸಂಸ್ಥೆಗಳ ಒಂದು ಒಕ್ಕೂಟ ಇದೆಯಲ್ಲ, 1000 ಸಂಸ್ಥೆಗಳ ಒಕ್ಕೂಟದ ಜೊತೆಗೆ ಒಂದು ಸಹಯೋಗವನ್ನು ಮಾಡ್ಕೊಂಡು ಈ ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ ಅಂತೇಳಿ ಯೋಚನೆ ಮಾಡಿದೆವು. ಆವಾಗ ಹಂತವಾಗಿ ಬ್ಯಾಚ್ ಆಗಿ ನಾವು ಇಡೀ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ತುಂಬ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಕರ್ನಾಟಕ ರಾಜ್ಯದ 22 ಜಿಲ್ಲೆಗಳಲ್ಲಿ 31 ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಏನು ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ, ಮುಖ್ಯವಾಗಿ ಯಾವ ರೀತಿ ಈ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತಂದರೆ, ಈಗ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಈ ಒಂದು ರಕ್ತಹೀನತೆಗೆ ತುತ್ತಾಗ್ತಕ್ಕಂಥ ಒಂದು ಸಂದರ್ಭ ಹೆಚ್ಚು. ಮಕ್ಕಳಲ್ಲಿ ಯಾಕೆ ಅಂತಂದರೆ ಒಂದು ಸರಿಯಾದ ಆಹಾರದ ಪದ್ಧತಿ ಇಲ್ಲದೆ ಇರೋದರಿಂದ, ಪೌಷ್ಟಿಕಾಂಶದಿಂದ ಕೊರತೆಯಿಂದ ಇದೆಲ್ಲ ತೊಂದರೆಗಳು ಕಂಡುಬರ್ತವೆ. ಹಾಗಾಗಿ ನಾವು ಮಕ್ಕಳನ್ನು ಗುರಿಯಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಮಹಿಳೆಯರು ಸಾಮಾನ್ಯವಾಗಿ ನೈಸರ್ಗಿಕ ಮಹಿಳೆಯರು ಒಂದು ಮಾಸಿಕ ಒಂದು ಇದಾಗ್ತಾ ಇರೋದು, ಋತುಚಕ್ರದಲ್ಲಿ ರಕ್ತವನ್ನು ಕಳ್ಕೊಳ್ತಾ ಇರೋದ್ರಿಂದ ಅವರೂ ಸಹಿತ ಈ ರಕ್ತಹೀನತೆಯ ಸ್ಥಿತಿಗೆ ಒಳಗಾಗ್ತಾರೆ. ಹಾಗಾಗಿ ಒಂದು ಇದು ನಾವು ಮಾತ್ರೆ ಅನ್ನೋಕ್ಕಿಂತಲೂ ಒಂದು ಪೂರಕ ಔಷಧ ಅಥವಾ ವಿಟಮಿನ್ ಅಂತ ಹೇಳಬೇಕು. 10 ವರ್ಷದ ಒಳಗಿನ ಮಕ್ಕಳಿಗೆ ಪರೀಕ್ಷೆ ಮಾಡಿದಾಗ ಇಲ್ಲಿ ಒಂದು 3 ಭಾಗ ಬರುತ್ತೆ. ಒಂದು ಮೈಲ್ಡು, ಮೀಡಿಯಮ್ಮು ಮತ್ತು ಸಿವಿಯರ್ ಅಂಥೇಳಿ. ಸೊ ಮೈಲ್ಡ್ ಅಂದರೆ 9 ರಿಂದ 11 ಅದ, ಅನಂತರ 7 ರಿಂದ 9 ಮೀಡಿಯಮ್ಮು, ಅನಂತರ 7 ಮಟ್ಟ ರಕ್ತಹೀನತೆ ಏನು HB ಅಂತ ಲೆವೆಲ್ 7ಕ್ಕಿಂತ ಕಡಿಮೆ ಅಂದರೆ ಸಿವಿಯರ್ ಅಂತ ಹೇಳ್ತೀವಿ. ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆಯವರು ಡಿಫೈನ್ ಮಾಡಿದ್ದಾರೆ. ಈ ಡಿಫೈನ್ ಮಾಡಿದ್ರಲ್ಲಿ ಸಿವಿಯರ್ ಇದ್ದವರನ್ನು ನಾವು ಟೆಸ್ಟ್ ಮಾಡಿದಾಗ ಇಮಿಡಿಯೇಟಾಗಿ ಹತ್ತಿರದ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಿ ನೀವು ಅಲ್ಲಿ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀವಿ. ಅವ್ರ ಪಟ್ಟಿಯನ್ನು ಸಹಿತ ಇಲಾಖೆಗೆ ಸಬ್ಮಿಟ್ ಮಾಡ್ತೀವಿ. ಈ ಮೈಲ್ಡು ಮತ್ತು ಮೀಡಿಯಮ್ ಇರ್ತಕ್ಕಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂತಂದರೆ 10 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಿರಪನ್ನು ಕೊಡ್ತೀವಿ. ಅಯನ್ ಪೋಲಿಕ್ ಆ್ಯಸಿಡ್ ಸಿರಪನ್ನು ಕೊಡ್ತೀವಿ ಮತ್ತು ಡಿವಾರ್ಮಿಂಗ್ ಸಿರಪ್ ಅಂತ, ಅಂದರೆ ಡಿವಾರ್ಮಿಂಗ್ ಸಿರಪ್ ಅಂತಂದರೆ ಜಂತು ಔಷಧ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಮಕ್ಕಳಿಗೆ ಕೊಡ್ತೀವಿ. ಇನ್ನು 10 ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಸಹಿತ, ಮಕ್ಕಳು ಮತ್ತು ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಸಹಿತ ಅಯನ್ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ಕೊಡ್ತೀವಿ, ಇನ್ನೊಂದು ಆಲ್ಬೆಂಡಜೋಲ್ ಟ್ಯಾಬ್ಲೆಟನ್ನು ಕೊಡ್ತೀವಿ. ಸೊ ಈ ರೀತಿಯಾಗಿ ಈ ಇಡೀ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡ್ತಾಯಿದ್ವಿ. ಇನ್ನು ಅನುಷ್ಠಾನ ಮಾಡುವಂಥ ಸಂಸ್ಥೆಗಳ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೋತೀವಿ, ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ, ತರಬೇತಿಯನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ಈ ಇಡೀ ಕಾರ್ಯಕ್ರಮಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಸಹಿತ ನಮ್ಮ ಸಂಸ್ಥೆ IRD ಮತ್ತು ಸ್ಪಂದನ ವಿಜಯಪುರ ಸಂಸ್ಥೆಯಿಂದ ಕೊಡ್ತೀವಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬೇಕಾಗತಕ್ಕ ಸಣ್ಣ ಪುಟ್ಟ ವೆಚ್ಚಗಳನ್ನು ಸಹಿತ ನಾವು ಇಲ್ಲಿ ಅವರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಇಡೀ ಕಾರ್ಯಕ್ರಮವನ್ನು ಇಡೀ ರಾಜ್ಯ ತುಂಬ ಮಾಡಲಿಕ್ಕೆ ನಾವು ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ IRD ಸ್ಪಂದನ ವತಿಯಿಂದ 1 ಕೋಟಿ ಜನರಿಗೆ ಈ ಕಾರ್ಯಕ್ರಮವನ್ನು ಮುಟ್ಟಿಸಬೇಕು, ರಕ್ತಹೀನತೆ ಪರೀಕ್ಷೆ ಆಗಬೇಕು, ಆರೋಗ್ಯ ಸೇವೆಯನ್ನು ಕೊಡಬೇಕಂತೇಳಿ. ಜೊತೆಗೆ ನಮ್ಮ ಫೇವರ್ಡ್ ಏನು ಗುರಿ ಇಟ್ಕೊಂಡಿದೆ ಅಂತಂದರೆ, ಫೇವರ್ಡ್ ಕರ್ನಾಟಕ ಮುಂದಿನ ದಿನಗಳಲ್ಲಿ ನಮ್ಮ ಮಹೇಶ್ ಚಂದ್ರ ಗುರು ಅವರ ನೇತೃತ್ವದಲ್ಲಿ ಒಂದು 5 ಕೋಟಿ ಜನರಿಗೆ ನಾವು ಆರೋಗ್ಯ ಸೇವೆಯನ್ನು ಮುಟ್ಟಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾರ್ಯಕಾರಿ ಸಮಿತಿಯಲ್ಲಿ ನಾವೆಲ್ಲರೂ ಸಹಿತ ಒಂದೊಂದು ಮಹತ್ವದ ಜವಾಬ್ದಾರಿಯನ್ನು ವಹಿಸ್ಕೊಂಡಿವಿ. ಆ ನಿಟ್ಟಿನಲ್ಲಿ IRD ವತಿಯಿಂದ ಒಂದು ಕಾರ್ಯಕಾರಿ ಸಮಿತಿಯ ರಾಜ್ಯ ಸಮಿತಿ
ಸದಸ್ಯನಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮುಂಚೂಣಿಯಲ್ಲಿ ತಗೊಂಡು ಹೋಗಲಿಕ್ಕೆ ನಾನು ಡಾಕ್ಟರ್ ಬಾಬು ಸಜ್ಜನು ಆ ಸಮಿತಿಯ ಸದಸ್ಯನಾಗಿ ಮುಂದೆ ತಗೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಸ್ಟೇಕ್ ಹೋಲ್ಡರ್ಸ್, ಭಾಗಿದಾರರು ಅಂತ ಏನು ಹೇಳ್ತೀವಲ್ಲ, ಸ್ವಯಂ ಸೇವಾ ಸಂಸ್ಥೆಗಳು. ಸ್ವಯಂ ಸೇವಾ ಸಂಸ್ಥೆಗಳನ್ನು, ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳನ್ನು ಯಾಕೆ ಮುಖ್ಯವಾಗಿ ನಾವು ಇದರಲ್ಲಿ ತೊಡಗಿಸ್ಕೊಂಡಿವಿ ಅಂತಂದರೆ, ಅವರಿಗೆ ಸ್ಥಳೀಯ ಪರಿಸ್ಥಿತಿ ಗೊತ್ತಿರುತ್ತೆ, ಎಲ್ಲಿ ಸಮಸ್ಯೆಗಳಿದೆ ಗೊತ್ತಿರುತ್ತೆ. ಆನಂತರ ಜಿಲ್ಲಾ ಆಡಳಿತ ಮತ್ತು ವ್ಯವಸ್ಥಿತ ಕೆಲಸ ಮಾಡಿರೋದ್ರಿಂದ ಅವರಿಗೆ ಆ ಸ್ಥಳೀಯ ಸಿಚುವೇಷನನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಈ ಕಾರ್ಯಕ್ರಮ ಉತ್ತಮ ಅನ್ನೋದನ್ನು ತಿಳ್ಕೊಂಡು ಅನುಷ್ಠಾನ ಮಾಡ್ತಾರೆ ಅನ್ನೋದಕ್ಕೆ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳನ್ನು ತೊಗೊಂಡು ಈ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ನಮ್ಮ ಉದ್ದೇಶ ಏನಂತಂದರೆ, ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಸಾಮರ್ಥ್ಯ ಅಭಿವೃದ್ಧಿ ಸಹಿತ ಇದರಿಂದ ಆಗಬೇಕು. ಯಾಕಂದರೆ ಇದು ಅನಿಮಿಯ ಮಾತ್ರ ಅಲ್ಲ. ನಾವು ಕ್ಷೇತ್ರದಲ್ಲಿ ಹೋದಾಗ ನಮ್ಗೆ ಕಂಡು ಬರೋದೇನೆಂದರೆ, ಯಾವುದೇ ಗ್ರಾಮಕ್ಕೆ ಹೋದಾಗ ಸರ್ ನನ್ನ BP ಚೆಕ್ ಮಾಡ್ತೀರಾ, ಶುಗರ್ ಚೆಕ್ ಮಾಡ್ತೀರಾ, ನಾನು ನನ್ನ ಪರಿಸ್ಥಿತಿ ಏನು ಅಂದರೆ, ಜನರಿಗೆ ಅನಿಮಿಯಾ ಅನ್ನೋಕ್ಕಿಂತಲೂ ಶುಗರ್ BP ಅನ್ನೋದು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಜೊತೆಗೆ ನಾವು ಕನ್ವರ್ಜೆನ್ಸ್ ಮಾಡ್ತಾಯಿದ್ವಿ. ಈ ಉದಾಹರಣೆ ಕೆಲವೊಂದು ಹಾಸ್ಪಿಟ್ಲ್ಗಳು, ಮಹತ್ವದಂಥ ಹಾಸ್ಪಿಟ್ಲ್ಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ನಮ್ಮ ಜೊತೆಗೆ ಬಂದಿದೆ. CNAP ಅಂತ ಸಂಸ್ಥೆ ನಮ್ಮ ಜೊತೆಗೆ ಬಂದಿದೆ. ಅಂದರೆ ಆನಂತರ ಹೆಲ್ಪೇಜ್ ಇಂಡಿಯಾ ಅಂತ ನಮ್ಮ ಜೊತೆಗೆ ಬಂದಿದೆ. ಅಂದರೆ ಅವರು ಆಲ್ರೆಡಿ ಆರೋಗ್ಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಹೆಲ್ಪೇಜ್ ಇಂಡಿಯಾದವರು 60 ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯರಿಗೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. CNAP ಅವರೊಂದು ಹೆಲ್ತ್ ವೆಹಿಕಲ್ ಇದೆ, ಒಂದು ವಾಹನ ಇದೆ, ಅವರು ಒಂದಿಷ್ಟು ಪ್ರತಿ ದಿವಸ 100 ಜನರಿಗೆ ಚೆಕ್ ಮಾಡ್ತಾರೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದವರು ಅವರು ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಸಮ್ಮಿಲನ ಮಾಡ್ತಾ ಇದ್ವಿ. ಅದೇ ರೀತಿ ಡಾಕ್ಟರ್ TR ಪಾಟೀಲ್ ಅಂತೇಳಿ ಬಾಗಲಕೋಟೆ ಅವರು ನಮ್ಮ ಜೊತೆಗೆ ಸಹಯೋಗ ಮಾಡ್ತಾ ಇದ್ದಾರೆ. ಅನಂತರ ಜೊತೆಗೆ ಶಿವಾನಂದ ಆಲ್ಗೂರ್ ಅಂತೇಳಿ ಕೆಂಬಾಯಿ ಅವರು ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ. ಆನಂತರ ನಮ್ಮ ಇನ್ನೊಬ್ಬರು ಡಾಕ್ಟರ್ ಹೆಬ್ಬಿ ಅಂತೇಳಿ ಬೆಂಗಳೂರಲ್ಲಿ ಇದ್ದಾರೆ. ಆನಂತರ ಈ ಇಡೀ ಕಾರ್ಯಕ್ರಮಕ್ಕೆ ಹೆಮಟೊಲಜಿಸ್ಟ್ ಆಗಿ ನಮ್ಮ ಶ್ರೀಮದ್ ರಾಜಚಂದ್ರ ಆಸ್ಪತ್ರೆ ಮತ್ತು ಸಂಶೋಧನೆ ಕೇಂದ್ರದಿಂದ ನಮಗೆ ಗುಜರಾತಲ್ಲಿ ಡಾಕ್ಟರ್ ಗೌರೀಶ್ ಅವರು ಹೆಮಟೊಲಜಿಸ್ಟಾಗಿ ಸಪೋರ್ಟ್ ಮಾಡ್ತಾರೆ. ಹೀಗೆ ಒಂದು ಟೀಮ್ ಆಗಿ ಮತ್ತು ಆರೋಗ್ಯ ಇಲಾಖೆಯಿಂದ ಮತ್ತು ಸ್ಥಳೀಯವಾಗಿ ಬಹಳ ಮುಖ್ಯವಾಗಿ ನಾನು ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಸಹಕಾರವನ್ನು ನಾವಿಲ್ಲಿ ಪ್ರಶಂಸಲೇಬೇಕು. ಯಾಕಂತಂದರೆ ಸ್ಥಳೀಯ ಮಟ್ಟದಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿಗಳಿಂದ ಒಂದು ಪತ್ರಗಳನ್ನು ಕಳಿಸಿ, DDPI ಶಾಲಾ ಶಿಕ್ಷಣ ಇಲಾಖೆಯಿಂದ DDPI ಅವರಿಂದ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ, DOBCM ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮಗೆ ಇತ್ತೀಚಲಾಗಿ ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಅವರು ಜಿಲ್ಲಾಧಿಕಾರಿಗಳ ಜೊತೆಗೆ ಒಂದು ಸಂಪರ್ಕ ಬೆಳೆಸಿ ನಮ್ಮನ್ನು ಭೇಟಿ ಮಾಡಿಸಿ, ಜಿಲ್ಲಾ ಆಸ್ಪತ್ರೆಗೆ ದಿನಾಲು ಬರ್ತಕ್ಕಂಥ ಒಂದು ರೋಗಿಗಳು, ಯಾಕಂದರೆ ಅವರು ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ ಒಂದು ರಕ್ತಹೀನತೆ ಪರೀಕ್ಷೆನ, ಅವ್ರಿಗೆಲ್ಲರಿಗೂ ಸಹಿತ ಪರೀಕ್ಷೆ ಮಾಡಿಸಿ 1-2 ಕೌಂಟರ್ಗಳನ್ನು ಹಾಕಿಸಿ ಅವ್ರ ಮುಖಾಂತರ ಔಷಧಗಳನ್ನು ಕೊಡಿಸ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ತುಂಬ ವಿನೂತನವಾಗಿ ನಡೀತಾ ಇದೆ. ಸೊ ಹಾಗಾಗಿ ನಾವು ಇವತ್ತು ಬೆಳಗಾವಿಗೆ ಬಂದಾಗ ನಮ್ಮೂರು ಬಾನುಲಿ 90.8 FM ಕೇಂದ್ರದಲ್ಲಿ ನಮ್ಮ ಸ್ನೇಹಿತರು ಕುಲಕರ್ಣಿಯವರು ನಮಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಮತ್ತು ನಮ್ಮ ಚೌಗ್ಲಾ ಮೇಡಮ್ ಅವರು ವಿಷಯಗಳನ್ನು ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ನಮ್ಮ ಬೆಳಗಾವಿ ಈ ಭಾಗದ ಸ್ನೇಹಿತರಿಗೆ, ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾರ್ಯಕ್ರಮ ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಿತ ಅನುಷ್ಠಾನ ಆಗ್ತಾಯಿದೆ. ಹ್ಯಾಪಿ ಹಾರ್ಟ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಸ್ಫೂರ್ತಿ ಮಾಸ್ತಿಹೊಳಿ ಮೇಡಮ್ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಡ್ರಿ. ನೀವು ಕೂಡಿ ಅನಿಮಿಯಾ ಮುಕ್ತ ಭಾರತ ಮಾಡಬೇಕು. ಯಾಕಂದರೆ ಸ್ವಸ್ಥ ಭಾರತ ಆಗಬೇಕಂತಂದ್ರೆ ಆರೋಗ್ಯವಂತ ಪ್ರಜೆಗಳಿರಬೇಕು, ಆರೋಗ್ಯವಂತ ಮಕ್ಕಳಿರಬೇಕು. ನಮ್ಮ ಮಕ್ಕಳನ್ನು ಯಾಕೆ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದರೆ, ಮಕ್ಕಳಿಗೆ ಇವತ್ತು ಈ ಕಾರ್ಯಕ್ರಮ ಮಾಡೋದ್ರಿಂದ ಮುಂದೆ ಪ್ರಜ್ಞಾವಂತ, ಆರೋಗ್ಯವಂತ ಮಕ್ಕಳು ಈ ದೇಶಕ್ಕೆ ನಿರ್ಮಾಣ ಆಗೋದ್ರಿಂದ ಅವರು ಜವಾಬ್ದಾರಿತ ಪ್ರಜೆಗಳಾಗಿ ನಮ್ಮ ಆರೋಗ್ಯವಂತ ಭಾರತವನ್ನು ಮತ್ತು ಸದೃಢ ಭಾರತವನ್ನು ಪ್ರಗತಿಯತ್ತ ತೊಗೊಂಡೋಗಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಮುದಾಯದ ಜನ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇದೆ. ಯಾಕಂದ್ರೆ ನಿಮ್ಮ ಸಹಕಾರದಿಂದ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ನಾನು ಇನ್ನೊಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾವು ಉಚಿತವಾಗಿ ಕೊಡ್ತಕ್ಕಂಥ ಔಷಧವನ್ನು ಅದನ್ನು ಎಲ್ಲಾದರೂ ಬೀಸಾಕದೆ, ವ್ಯರ್ಥ ಮಾಡದೆ ಆ ಔಷಧನ ತಗೊಳ್ಳೋದ್ರಿಂದ ನಾವು ಪರೀಕ್ಷೆ ಮಾಡಿದಾಗ ಮಕ್ಕಳಿಗೆ ಅದನ್ನು ಒಂದು ಪಾಂಪ್ಲೆಟನ್ನು ಕೊಟ್ಟು ಕಳಿಸ್ತೀವಿ. ಆ ಪಾಂಪ್ಲೆಟಲ್ಲಿ ಬರೆದಿರ್ತೀವಿ ಆ ಮಗುವಿನ ಹೆಸರು, ಆ ಮಗುವಿಗೆ ಎಷ್ಟು ಅನಿಮಿಯಾ ಪ್ರಮಾಣ ಇದೆ ಅಂತಂತೂ ಬರೆಸ್ಕೊಟ್ಟಿರ್ತೀವಿ. ಹಾಗಾಗಿ ಅದನ್ನು ದಯವಿಟ್ಟು ಆ ಔಷಧಗಳನ್ನು ತೊಗೊಳ್ಬೇಕು. ಬರೀ ಔಷಧ ತೊಗೊಳ್ಳೋದು ಮಾತ್ರ ಅಲ್ಲ, ಆ ಕರಪತ್ರದಲ್ಲಿ ನಾವು ಆರೋಗ್ಯ ಪದ್ಧತಿ ಮತ್ತು ಆಹಾರ ಪದ್ಧತಿಯನ್ನು, ಏನೆಲ್ಲ ಆರೋಗ್ಯವಂತ ಆಹಾರ ಪದ್ಧತಿಗಳಂತ ನಾವು ಬರೆದು ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ಮಕ್ಕಳಿಗೂ ಅಭ್ಯಾಸ ಮಾಡಿಸಿ, ನೀವು ಅಭ್ಯಾಸ ಮಾಡಿ, ಇದರಿಂದ ನಾವು ಸ್ವಾಸ್ಥ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇನ್ನೊಮ್ಮೆ ನಮ್ಮೂರ ಬಾನುಲಿ 90.8 FM ಕೇಂದ್ರದ ಸ್ನೇಹಿತರಿಗೆ ಮತ್ತು ಮುಖ್ಯಸ್ಥರಿಗೆ, ಕುಲಕರ್ಣಿ ಸರ್ಗೆ ವಂದನೆಯನ್ನು ಸಲ್ಲಿಸಿ, ಮತ್ತೊಮ್ಮೆ ಪದೇ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಾನು ನಮ್ಮೂರ ಬಾನುಲಿ 90.8 FM ಮುಖಾಂತರ ಬರ್ತೀನಿ ಅಂತ ಹೇಳಿ ನಾನು ನಿಮಗೆ ವಂದನೆ ಸಲ್ಲಿಸೋಕ್ಕಿಂತ ಮೊದಲು ಏನಾದರೂ ನನಗೆ ಇದು ಮಾಹಿತಿ ಬೇಕಿತ್ತಂತಂದರೆ ನನ್ನ ತಾವು ಸಂಪರ್ಕಿಸ್ಬೋದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ನನ್ನ ಸಂಪರ್ಕ ಸಂಖ್ಯೆ 9480120391. ಇನ್ನೊಮ್ಮೆ ನನ್ನ ಸಂಖ್ಯೆ 9480120391 ಸಂಪರ್ಕಿಸ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.
ವೆಲ್, ಇದುವರೆಗೂ ಕೇಳಿದಿರಿ ಅನಿಮಿಯಾ ಮುಕ್ತ ಕರ್ನಾಟಕ ಅನ್ನೋ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಇದರ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.